ಹೌದು ಸ್ವಾಮಿ, ಸಂತೋಷ ಆಯ್ತು. ನಿಮ್ಮ ನೆಗೆ ಇದೆ ನೋಡಿ, ಎಂಥವರನ್ನಾದರೂ ಮೋಡಿ ಮಾಡ್ತದೆ. ನೀವು ಬಂದಿದ್ರಾ? ಅಯ್ಯೋ, ನೀವು ಬರ್ತೀರಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ? ಭಟ್ರ ಮನೆಗೆ ಹೋಗಿ ಬಂದ್ರಾ? ಒಳ್ಳೇದಾಯ್ತು, ಸರಿ ಸಿಕ್ಕಿತೇನಲ್ಲ. ನೀವು ಬರಬೇಕು. ನೀವು ಬರ್ದಿದ್ರೆ ನಾನು ಬಿಡಬೇಕಲ್ಲ. ಅಯ್ಯೋ, ನೀವು ಅಲ್ಲೇ ಯಾಕೆ ಕೂತ್ಕೊಂಡಿದ್ದು? ಇಲ್ಲಿ ಬನ್ನಿ. ಛೇ, ಅಷ್ಟು ದೂರ ಕೂತ್ಕೊಂಡ್ರೆ ಏನೂ ಕೇಳಿಸೋದಿಲ್ಲ. ಚಳಿ ಸ್ವಲ್ಪ ಜಾಸ್ತಿ ಉಂಟಲ್ಲ. ಅಯ್ಯೋ ದೇವ್ರೆ, ಇಷ್ಟೊತ್ತಾದರೂ ನೀವು ಕುತ್ಕೊಂಡಿದ್ದೀರಲ್ಲ, ಮೆಚ್ಚಬೇಕು. ನಾವು ಇವ್ರು ಕುತ್ಕೊಳ್ತಿರಂತ ಆಲೋಚನೆ ಮಾಡಿದ್ವಿ, ಅದು ಕೂತವ್ರೆ ಬೇರೆ ಇವರು. ಸ್ವಾಮಿ, ಪರಿಚಯ ಆಯ್ತು ನಂದು? ಇಲ್ಲಪ್ಪ. ಅಯ್ಯೋ ದೇವ್ರೆ, ಯಾರಿಗಿಲ್ಲ ನನ್ನ ಪರಿಚಯ? ಹೌದಾ? ಎಲ್ಲರಿಗೂ ಗೊತ್ತುಂಟು. ನಾನೀಗ ಮಾತಾಡಿಸ್ನಲ್ಲ, ಇವರಲ್ಲಿ ಯಾರು? ಎಲ್ಲ ನಿಮ್ಮವರೇ? ನಮ್ಮವರೇ. ನನ್ನ ಸಖಿ ವೃಂದದವರು. ಜಲಜ, ಮೀನಾಕ್ಷಿ, ಮಾಸ್ತಿ ಅಮ್ಮ, ಹೌದು ಮಾಸ್ತಮ್ಮ, ಹೀಗೆ ಹಲವು ಬಗೆಯ ಹೆಸರನ್ನಂತ ನನ್ನ ಶಿಷ್ಯ ವೃಂದದವರು. ಈ ಆಶ್ರಮ ಯಾರದ್ದು? ಯಾರದು? ಮಹೋಗ್ರ ಮುನಿಗಳ ಆಶ್ರಮ. ಅವರ ಪ್ರೀತಿಯ ಮಡದಿ ನನ್ನನ್ನು ಕುಮುದಾದೇವಿಯವರು ಅಂತ ಕರೀತಾರೆ. ನಾವು ಗಂಡ ಹೆಂಡತಿಯಲ್ಲಿ ನಾವು ಏಕವಚನದಲ್ಲಿ ಮಾತನಾಡುವುದಿಲ್ಲ ಯಾವಾಗಲೂ. ನನ್ನ ಗಂಡ ನನ್ನನ್ನು ಕರೆಯುವಾಗ ಕುಮುದಾದೇವಿಯವರೇ ಅಂತ ಹೇಳುವುದು, ನಾನು ಕೂಡ ಮಹೋಗ್ರ ಮುನಿಗಳೇ ಅಂತ ಹೇಳುವುದು. ಒಂದು ಅರ್ಥದಲ್ಲಿ ಗಂಡ ಹೆಂಡತಿ ಗೌರವ ಕೊಟ್ಕೊಂಡ್ರೆ ಅವ್ರ ಬದುಕು ಸಾಕಾರಗೊಳ್ತದೆ, ಸಮರ್ಪಕ ಹಾದಿಗೆ ಹಿಡಿತದೆ ಎನ್ನುವುದು ನಾವು ನಮ್ಮಂಥವ್ರಿಗೆ ಗೊತ್ತುಂಟು. ಹಾಗಾಗಿ ನಾವು ಮೊದಲು ಗೌರವವನ್ನು ಕೊಟ್ಟು ಗೌರವವನ್ನು ಪಡ್ಕೊಳ್ಳೋದು. ಆ ನೆಲೆಯಲ್ಲಿ ಈ ಕುಮುದ ಜೀವನವನ್ನು ಸಾಗಿಸ್ತಾ ಬಂದವಳು. ನಾನು ಹೇಳಿದ್ನಲ್ಲ, ನಮ್ಮ ಯಜಮಾನರು ಮಹೋಗ್ರ ಮುನಿಗಳು ಹೋದ್ರು. ಅವರು ಹೋದ್ರು ಅಂದ್ರೆ ನೀವೇ ಹೇಳಿ. ಅಯ್ಯೋ ದೇವ್ರೆ, ನಮ್ಮ ಯಜಮಾನರು ಹೋದ್ರು ಅಂದ್ರೆ ಮೇಲೆ ಹೋದ್ರು ಅಂತ ಅಲ್ಲ, ಮೊನ್ನೆ ಪಾತಾಳಕ್ಕೆ ಹೋದ್ರಲ್ಲ. ಪಾತಾಳಕ್ಕೆ ಹೋಗುವಾಗ ನನ್ನನ್ನು ಕರೆದು ಹೇಳಿದ್ದು, ಕುಮುದ, ನಾನು ಆದಿಶೇಷನಲ್ಲಿ ಹೋಗ್ತೇನೆ, ಮತ್ತೆ ಆಶ್ರಮ ಎಲ್ಲ ಸರಿಯಾಗಿ ನೋಡ್ಕೊಳ್ಬೇಕು. ಶಿಷ್ಯ ಹೊಂದಿದ್ದವರು ಇದ್ದಾರೆ, ಅವರಿಗೆ ಸಕಾಲದಲ್ಲಿ ಪಾಠ ಆಗಬೇಕು, ಯಜ್ಞ ಯಾಗಾದಿಗಳನ್ನು ಮುನಿವಟಿಗಳು ಮಾಡ್ತಾರೆ, ಅವರಿಗೆ ಬೇಕಾದಂಥ ಪರಿಕರಗಳನ್ನು ತಂದು ಕೊಡಬೇಕು. ಯಾವುದೇ ಕಾರಣಕ್ಕೂ ಆಶ್ರಮವನ್ನು ಕೆಲಸ ಮಾಡುವಂಥ ಆ ಸ್ಥಿತಿಯಲ್ಲಿ ನೀನು ಚಾಟ್ ತಪ್ಪದೆ ಅವರಿಗೆ ಸಹಕಾರಣಿ ಆಗಿರಬೇಕು. ತಾನು ಬರುವಲ್ಲಿಯವರೆಗೆ ನಂದೇ ತೀರ್ಥ ಕುಡ್ದಿರು ಅಂತ. ಅವ್ರದ್ದೇ ತೀರ್ಥ ಕುಡಿಬೇಕಂತ. ಅವ್ರ ತೀರ್ಥ ಅಂದ್ರೆ ಅರ್ಥ ಆಗಲಿಲ್ಲ. ಅವರ ಪಾದವನ್ನ ತೊಳೆದ ಅವರ ತೀರ್ಥ, ಅವರ ಕಾಲಿಂದ ಬಂದ ತೀರ್ಥ. 3 ದಿನ ಅದನ್ನೇ ಕುಡ್ಕೊಂಡಿರು. ಬದುಕಿದ್ರಲ್ಲ ಯಾರು? ಅಲ್ಲ, ಅದು ಕುಡಿದು 3 ದಿನ ಸ್ವಾಮಿ, 3 ದಿನ ತೀರ್ಥ ಕುಡಿದು ಎಷ್ಟು ಜನ? ಅಯ್ಯೋ, ಕೆಲವರು ತೀರ್ಥ ಕುಡ್ಕೊಂಡೇ ಬಿತ್ಕೊಂಡಿರ್ತಾರೆ. ಎಷ್ಟೊತ್ತಿಗೆ ನೋಡಿದ್ರು. ಅದು ನಾನು ಧನ್ಯ, ಯಜಮಾನರು ತೀರ್ಥ ಕುಡಿದು ಬದುಕ್ತಾ ಇದ್ದೇನೆ. ಅದು ಪತಿವರ್ತಿಯ ಧರ್ಮ. ಅವರಮ್ಮ ಯಜಮಾನರು ಸಂಬಂಧಿಕರೇ. ಅವ್ರು ಅವಾಗ ಹುಲಿ ಬೇಟೆಗೆ ಹೋಗ್ತಾ ಇರ್ತಾರೆ. ಬಿಡಿ, ಅದನ್ನೆಲ್ಲ ತಗೊಂಡ್ರೆ ಆಗ್ತದ? ನಮ್ಮ ಕೆಲಸದಲ್ಲಿ ನಾವು ನಿರತರಾಗಿರ್ಬೇಕು.
ನಿನ್ನೆ ಯಾವುದೋ ಒಂದು ಪಾಠ ಮಾಡ್ತಾ ಇದ್ದೆ ನಮ್ಮ ಸಖಿ ವೃಂದವರಿಗೆ. ಈಗ ಗೊತ್ತಾಯ್ತು. ಹೆಣ್ಣಾದ ಅಥವಾ ಹೆಣ್ಣಿನ ಬಾಲ್ಯದ ಜೀವನ ಹೇಗಿರಬೇಕು ಅಂತ ಹೇಳ್ತಾ ಇದ್ದೆ. ಎಲ್ಲ ಮನೆ ಪಾಠ ಮಾಡ್ಕೊ ಬಂದಿದ್ರಲ್ಲ, ಒಳ್ಳೇದಾಯ್ತು. ಇವತ್ತು ಆ ಒಂದು ವಿಭಾಗದ ಪಾಠ ಬೇಡ. ಪತಿವ್ರತೆಯಾದವಳು ಹೇಗಿರಬೇಕು ಆ ಪಾಠ ಮಾಡೋಣ. ಹಾಗಾದ್ರೆ ಪತಿವ್ರತೆಯಾಗಿದ್ದವಳು ಹೇಗಿರಬೇಕು, ಪತಿವ್ರತೆ ಅಂದ್ರೆ ಏನು, ಪತಿವ್ರತೆ ಹೇಗಾಗಬೇಕು ಎನ್ನುವ ಈ ಪ್ರಶ್ನೆಗಳಿಗೆ, ಜಿಜ್ಞಾಸೆಗಳಿಗೆ ತಕ್ಕುದಾದ ಉತ್ತರ ಏನು ಗೊತ್ತುಂಟಾ? ಪತಿವ್ರತೆ ಆಗ್ಲಿಕ್ಕೆ ಏನು ಇಲ್ದಿದ್ರು ತೊಂದರೆ ಇಲ್ಲ, ಒಬ್ಬ ಗಂಡ ಬೇಕು. ಹೌದಲ್ಲ? ಒಬ್ಬ ಗಂಡ ಇಲ್ದಿದ್ರೆ ಅವಳು ಪತಿವ್ರತೆ ಆಗುವುದೇ ಇಲ್ಲ. ಇನ್ನು ಪತಿವ್ರತೆಯಾದವಳು ಯಾವ ರೀತಿಯಲ್ಲಿ ಗಂಡನಿಗೆ ಅನುರಕ್ತಳಾಗಿ ಜೀವನ ಸಾಗಿಸಬೇಕು ಅಂದ್ರೆ, ಗಂಡ ಲೋಕ ಸಂಚಾರವನ್ನು ಮಾಡಿ ಕೆಲಸ ಮಾಡಿ ಮನೆಗೆ ಬರ್ತಾನೆ. ಕಲ್ಲು ಮಣ್ಣು ಧೂಳು ಸಗಣಿ ಮಣ್ಣು ಬೂದಿ ಎಲ್ಲ ಮೆಟ್ಕೊಂಡು ಬರ್ತಾನೆ. ಬಂದಂಥ ಗಂಡನನ್ನ ಪ್ರೀತಿಯಿಂದ ಆಹ್ವಾನಿಸಿ ಕುಳಿತುಕೊಳ್ಳಿ ಅಂತ ಹೇಳಿ ಒಂದು ತಂಬಿಗೆ ನೀರು ಅವನ ಕಾಲಿಗೆ ಸುರಿಬೇಕು. ಸುರಿದು ಆ ನೀರಿರ್ತದಲ್ಲ, ತೀರ್ಥ ಅಂತೇಳಿ ಹೆಂಡತಿ ಕುಡಿಬೇಕು. ಶಿಶಿಯ ಅದ್ಯಾರು ಶಿಶಿ ಅಂತ ಹೇಳಿದ್ದು? ಎಲ್ಲ ಮಿಶ್ರ ಆದಾಗಲೇ ಒಳ್ಳೆ ತೀರ್ಥ ಆಗುದು, ನೆನಪಿಟ್ಕೋ. ಇಲ್ಲ ತೀರ್ಥ ಅಷ್ಟು ಹೌದು, ತೀರ್ಥ ಅಂತ ಕುಡಿಬೇಕು. ಇನ್ನು ಬಂದ ಗಂಡನಿಗೆ ಮೊದಲು ಊಟವನ್ನು ಹಾಕಿ ಆ ನಂತರ ಹೆಂಡತಿ ಉಣ್ಬೇಕು. ಹಸುವಾದ್ರೆ ಚಿಂತೆ ಮಾಡೋದು ಬೇಡ. ಒಂದಿಷ್ಟು ಅವಲಕ್ಕಿ, ಒಂದು 25 ಬಾಳೆಹಣ್ಣು ತಿನ್ಬೋದು. ಸ್ವಲ್ಪ ಫಲಹಾರ ಪಡ್ಕೊಳ್ಬಹುದು. ಆ ಗಂಡ ಊಟ ಮಾಡಬೇಕು. ಒಂದು ವೇಳೆ ನಮಗೆ ಹಸುವಾದ್ರೆ ನಾವು ಊಟ ಮಾಡಬಾರ್ದು, ಒಂದಿಷ್ಟು ಫಲಹಾರ ತಿನ್ಬೇಕು. ಇನ್ನು ಸ್ವಾಮಿ, ಗಂಡ ಮಲಗುವ ಪೂರ್ವದಲ್ಲಿ ಹೆಂಡತಿ ಮಲಗಬಾರದು ಅಂತ ಪ್ರಶ್ನೆ ಕೇಳಿದೀಯ ಜಲಜ. ಅಯ್ಯೋ, ಇದು ನೋಡಿ ಬುದ್ಧಿವಂತ ಶಿಷ್ಯ ಲಕ್ಷಣ. ಒಂದು ವೇಳೆ ನಿದ್ರೆ ಬಂದ್ರೆ ಕುಳಿತುಕೊಂಡೇ ತುಳುಕಾಡಿಸ್ಬೋದು. ನಿದ್ರೆ ಮಾಡಬಾರ್ದು, ಮಲ್ಕೊಂಡು ನಿದ್ರೆ ಮಾಡಬಾರ್ದು. ಕುಳಿತುಕೊಂಡಲ್ಲ ಒಂದು ಗೊರ್ರ ಅಂತೇಳಿ ಒಂದಿಷ್ಟು ಸಮಯ ಕಳೆಯಬೇಕು. ಹೀಗೆ ಗಂಡನಿಗೆ ಅನುರಕ್ತಳಾಗಿ ತನ್ನ ಬದುಕನ್ನ ಕಟ್ಟಿಕೊಂಡ್ಲು ಅಂತಾದ್ರೆ ಆ ಹೆಂಡತಿ ನಿಜವಾಗ್ಲೂ ಪತಿವ್ರತೆ. ನಾಳೆ ಮದುವೆ ಆಗುವರು ನೀವೆಲ್ಲ ಸರಿಯಾಗಿ ಕೇಳ್ಕೊಳ್ಳಿ. ಮದುವೆ ಆದ್ರೆ ಹೇಗಿರಬೇಕು ಗಂಡನಿಗೆ, ಈ ರೀತಿಯ ಜೀವನ ಸಾಗಿಸಿದ್ರೆ ಹೆಣ್ಣಿನ ಬದುಕು ಸಾರ್ಥಕ್ಯಗೊಳ್ತದೆ. ಪತಿವ್ರತೆ ಅಥವಾ ಹದಿಪದೆಯ ಧರ್ಮ ಇದು. ನಾವು ನಮ್ಮಂಥವ್ರು ಮಾತ್ರ ಇಂಥವ್ರಿಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ಗೊತ್ತುಂಟಾ? ನಾನು ಏನು ಸಾಮಾನ್ಯದವಳಲ್ಲ, ಮಹಾಪತಿವ್ರತೆ. ನನ್ನ ಪತಿವ್ರತೆಯ ಪ್ರಾಧಾನ್ಯತೆಯಂತೆ, ನನ್ನ ಪತಿವ್ರತೆಯ ಶಕ್ತಿಯಂತೆ ಈ ಪ್ರಪಂಚವನ್ನೇ ನಮ್ಮ ಕೈ ಮುಷ್ಟಿಯಲ್ಲಿ ಹಿಟ್ಟಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಈ ಕುಮುದಿಗಿದೆ, ನನ್ನ ಯಜಮಾನರಿಗೂ ಇದೆ. ಹೆಂಡತಿ ತಪಸ್ಸು ಮಾಡ್ಬೇಕಂತಿಲ್ಲ, ಗಂಡ ಮಾಡಿದ ಸಾಕು. ಗಂಡನ ಜೊತೆಗಿದ್ದು ಗಂಡನಿಗೆ ಪತಿವ್ರತೆಯಾಗಿ ಬದುಕನ್ನು ಕಟ್ಟಿಕೊಂಡ್ರೆ ಆ ಹೆಂಡತಿ ಮಾಡುವಂತ ಪತಿವ್ರತೆ ಧರ್ಮ ಇದೆಯಲ್ಲ, ಅದು ಮಹಾ ತಪಸ್ಸು. ಇಲ್ಲಿಯವರೆಗೆ ಈ ಕುಮುದೆ ಒಬ್ಬ ಗಂಡು ಮಕ್ಕಳನ್ನ ಕಣ್ಣೆತ್ತಿ ನೋಡಿದವಳಲ್ಲ. ಯಾಕೆ ಗೊತ್ತುಂಟಾ? ಯಾಕೆ ನೋಡಬಾರ್ದು ಅಂತಲ್ಲ, ಪತಿವ್ರತೆ. ಒಂದು ವೇಳೆ ನಾನು ನೋಡಿದ್ರೆ ಪಾಪ ಹುಡುಗ ಧರ್ಮಕ್ಕೆ ಸುಟ್ಟು ಬುದಿ ಆಗ್ತಾನೆ. ಅಷ್ಟು ಕಣ್ಣಲ್ಲಿ ಶಕ್ತಿ ಇದೆ, ಬೆಂಕಿ ಆಗ್ತಾನೆ, ಸುಟ್ಟು ಬೂದಿ ಆಗ್ತಾನೆ. ಹಾಗಾಗಿ ಪಾಪ ನನ್ನಿಂದ ಒಂದು ಜನ ಸಾಯಬಾರ್ದು ಅಂತೇಳಿ ನಾನು ಯಾರನ್ನು ನೋಡುವುದಿಲ್ಲ. ಆ ನೆಲೆಯಲ್ಲಿ ಕಣ್ಣು ಮುಚ್ಚಿಕೊಳ್ಳೋದಿಲ್ಲ, ನೋಡುವುದಿಲ್ಲ ಅವರನ್ನ. ಹಾಗಾಗಿ ಬದುಕನ್ನು ಕಟ್ಟಿಕೊಂಡಿದ್ದೇನೆ. ಸಂತೋಷವಾದ ಜೀವನ, ಸಖಿಯರನ್ನೆಲ್ಲ ಸೇರಿಸಿಕೊಂಡು ಪಾಠ ಉಪನ್ಯಾಸ ಇದೆಲ್ಲ ಮಾಡ್ತಾ ಇದ್ದೇನೆ. ಸಂತೋಷ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಇವತ್ತು ಪಾಠ ಸಾಕಲ್ಲ, ಇವತ್ತು ಸಾಕು. ನಾಳೆ ಮಾಡುವ ಪಾಠ, ನಾಳೆ ಮಾಡೋಣ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತಾ ನಾನು ಹೇಳಿದ್ದನ್ನು ಸ್ವಲ್ಪ ಬರ್ಕೊಳ್ಳಿ, ನೋಡೋಣ. ಸಖಿ ಹೇಳ್ತಾ ಇದ್ದಾರೆ, ಯಾವನೋ
ಒಬ್ಬ ಸುಂದರ ಹುಡುಗ ಬಂದು ನಿಂತಿದ್ದಾನೆ. ಅವನು ನೋಡಿದ್ರು ನೋಡ್ತಾ ಇರಬೇಕು, ಅಷ್ಟು ಚಂದ ಇದ್ದಾನೆ. ಅಮ್ಮ ನೋಡು, ಅಮ್ಮ ನೋಡು, ಅಮ್ಮ ನೋಡು ಅಂತ ಇದ್ದಾಳೆ. ಧರ್ಮಕ್ಕೊಂದು ಹೆಣ ಬೀಳ್ತದಲ್ಲ ಇಲ್ಲಿ. ನಾನು ನೋಡಿದ್ರೆ ಹೌದು. ಪರಮ ಪತಿವ್ರತೆ. ಆಕಾಶ ಯಾಕೆ ಮೇಲಿದೆ? ಯಾಕೆ? ಪತಿವ್ರತೆ ನಮ್ಮ ಪ್ರಾಬಲ್ಯ. ಭೂಮಿ ಯಾಕೆ ಇಲ್ಲೇ ಇದೆ? ನಮ್ಮ ಪತಿವ್ರತೆಯ ಶಕ್ತಿ. ಎಲ್ಲಿಯಾದ್ರೂ ಇವನನ್ನು ನಾನು ನೋಡಿ ಸತ್ತು ಹೋಗ್ತಾನಲ್ಲ, ಇವನು ನೇರವಾಗಿ ನೋಡಬಾರ್ದು. ನನ್ನ ಕಣ್ಣು ದೃಷ್ಟಿ ಅವನಿಗೆ ಬೀಳಬಾರ್ದು. ನೋಡೋಣ, ಅಷ್ಟು ಚಂದ ಇದ್ದಾನಂತಂದ್ರೆ ನಮ್ಮ ಯಜಮಾನ್ರಿಗಿಂತ ಹೆಚ್ಚವ, ನಮ್ಮ ಯಜಮಾನ್ಗಿಂತ ದೊಡ್ಡವನ, ನಮ್ಮ ಯಜಮಾನ್ಗಿಂತ ದೊಡ್ಡ ರೂಪವ, ಅದು ಎಂಥ ಮಹಾರೂಪ. ಆದ್ರೂ ಈ ಸಖಿಯರು ನನ್ನ ಒತ್ತಿ ಒತ್ತಿ ಅಮ್ಮ ನೋಡು, ಅಮ್ಮ ನೋಡು, ಅಮ್ಮ ನೋಡು, ಚಂದ ಇದ್ದ, ಚಂದ ಇದ್ದ ಅಂತ. ನೋಡ್ಬೇಕಂತ ನೋಡುದಲ್ಲ, ಒಂದು ವಾರಗಳನ್ನ ನೋಡಿ ಬಿಸಾಕುವ ಅಂತ ಆಗ್ತದೆ ಅಲ್ವಾ? ಇವನೆಂತ
ಭಸ್ಮ ಹೆಣ ಬಿತ್ತ ಭಸ್ಮ ಆಗ್ತಾರೆ. ಹೆಣ ಬೀಳಿಲ್ವಾ? ಬೀಳಬಾರ್ದು. ಪತಿವ್ರತೆ ಮಹಾನ್ ಪತಿವ್ರತೆ. ಪತಿವ್ರತೆ ಹಾಳು ಬಿತ್ತು. ಈಗ ಪತಿವ್ರತೆಯ ಈಗ ಪತಿವ್ರತೆ ಬಾಯಲ್ಲೇ ಉಚ್ಚಾರ ಬರೋದಿಲ್ಲ ಪತಿವ್ರತೆದು. ಅಯ್ಯೋ ದೇವ್ರೆ, ಸಖಿ ಸಖಿ, ಅಪ್ಪ ಯಾರಾದ್ರೂ ಅವಳಿಗೊಂದು ಬೆಲ್ಲದ ಚಾಕೆ ಬಾಯಿಗೆ, ಆ ಸಖಿ ಬಾಯಿಗೆ ಎಂಥ ಮಾತನ್ನ ಹೇಳಿದ್ಲು. ಅಮ್ಮ, ಅಕ್ಕ, ನೋಡು ದ್ವಾರದ ಬಳಿ ಯಾವುದೋ ಸುಂದರನಂತ ಪುರುಷ ಬಂದಿದ್ದಾನೆ. ನೋಡಿದ್ರೆ ನೋಡಬೇಕು, ಒಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕು ಅನ್ನಿಸುವಂಥ ಮೋಹಿಸುವಂಥ ರೂಪ. ಒಮ್ಮೆ ನೋಡಿ ಎಂದಾಗ ನಾನು ಕಣ್ಣ ನೋಡಿದರೆ ಹಬ್ಬ, ಒಮ್ಮೆಲೆ ಬೆಳಕು ಕಣ್ಣಿಗೆ ಪಕ್ಕನೆ ಹೊಳೆದಂಥ ಅನುಭವ. ಇದು ಕನಸೆ ಅಲ್ಲ ನನಸೆ? ಇಲ್ಲ, ಇದು ಕನಸಲ್ಲ, ಇದು ಸತ್ಯ ಸತ್ಯ ಸತ್ಯ. ಹಾಗಾದ್ರೆ ಇಷ್ಟು ಚಂದವಂತ ಇವನು ಎಲ್ಲಿ ಅವನು? ಈ ಚಂದ್ರ ಇಲ್ಲಿ ಹೇಗೆ ಬಂದ? ಹಾಗೆ ಇಲ್ಲಿಂದ ಬಂದ? ಇವ ಯಾರು? ಪ್ರಶ್ನೆ ಮೇಲೆ ಪ್ರಶ್ನೆ ಮುಟ್ತಾ ಇದೆಯಲ್ಲ. ಹೇಗಿರ್ಬಹುದಾ? ಆ ಬ್ರಹ್ಮದೇವನಿರ್ಬಹುದೇ? ಛೇ, ಆ ಬ್ರಹ್ಮದೇವ ಇಲ್ಲಿ ಯಾಕೆ ಬರ್ತಾನೆ ಶಾರದೆಯನ್ನು ಬಿಟ್ಟು? ಆ ವಿಷ್ಣು ಇರ್ಬೋದಾ? ಅವ ಯಾಕೆ ವೈಕುಂಠ ಬಿಡ್ತಾನೆ ಲಕ್ಷ್ಮಿಯನ್ನು ಬಿಟ್ಟು? ಅಲ್ಲ, ದೇವೇಂದ್ರ 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 ಅಲ್ಲ, ಅವ ಎಲ್ಲಿ ಅವನ ಹೆಂಡತಿ ಜೊತೆ ಇದ್ದಾನೆ ಯಾರಿಗೆ ಗೊತ್ತು? ಅವ ಬರ್ಲಿಕ್ಕಿಲ್ಲ ಸಚಿಯನ್ನು ಬಿಟ್ಟು. ಮನ್ಮಥ ಇರ್ಬೋದಾ? ಮನ್ಮಥ ಅಲ್ಲ, ಮನ್ಮಥ ಅವನ ಹೆಂಡತಿ ರತಿಯನ್ನು ಬಿಟ್ಟು ಬರ್ತಾನ. ಹಾಗಾದ್ರೆ ಇವು ಅವರೆಲ್ಲ ರೂಪವನ್ನು ಮಿಗಿಲಾಪ ರೂಪ ಇವನ ಮುಖದಲ್ಲಿ ಶೋಭಿಸ್ತದೆ ಅಂತಾದರೆ, ಅಯ್ಯೋ ದೇವ್ರೆ, ಆ ಹುಬ್ಬ ನೋಡಿ, ಅದು ಹುಬ್ಬ ಬಂದದಲ್ಲ ಬರ್ದದ್ದು ಕಾಣಿಸ್ತದೆ. ಆ ಕಣ್ಣು ನೋಡಿ, ಅಯ್ಯೋ ದೇವ್ರೆ, ಇನ್ನೊಂದು ಕಣ್ಣು ಕಾಣಿಸ್ತದೆ. ಇದು ಯಾವುದೋ ಬರ್ದು ಕಣ್ಣು ಅಥವಾ ಬಂದು ಕಣ್ಣು ಒಂದು ಗೊತ್ತಾಗ್ತಾ ಇಲ್ಲ. ಏ ದೇವ್ರೆ, ಆ ಗಡ್ಡ ನೋಡಿ, ಯಬ್ಬಾ, ನಮ್ಮ ಯಜಮಾನ್ರಿ ಒಂದು ಗಡ್ಡ ಇದೆ, ಅದು ಹುಡುಕ್ಬೇಕು ಎಲ್ಲೆಲ್ಲಿ ಗಡ್ಡ ಇದೆ ಅಂತ. ಏ ದೇವ್ರೆ, ಇನ್ನು ಆ ತುಟಿ ನೋಡಿ, ಅಯ್ಯೋ ರಸಗುಲ್ಲೋ, ಅಯ್ಯೋ ಅಷ್ಟೇ ಯಾಕೆ, ಆ ಕೈ ನೋಡಿ, ಆ ಕಾಲು ನೋಡಿ, ಅಯ್ಯೋ ದೇವ್ರೆ, ಆ ಹೊಟ್ಟೆ ನೋಡಿ, ಎಂಥ ಚಂದ ಹೊಟ್ಟೆ, ಮೃದಂಗ ಬಾರಿಸ್ಬೋದು ಅಷ್ಟು ಚಂದದ ಹೊಟ್ಟೆ. ನಮ್ಮ ಯಜಮಾನ್ರಿದ್ದಾರೆ ಇಷ್ಟು ದೊಡ್ಡಕ್ಕೆ, ಕುಮುಡ ಕುಮುಡ ಕುಮುಡ, ಯಾವಾಗ ನೋಡ್ರು ಕುಮುದ ಸಾಯ್ತಾರೆ. ಪತಿವ್ರತೆ ಪತಿವ್ರತೆ ಹಾಳಬೇಕು ಹೊತ್ತು, ಪತಿವ್ರತೆ ಪತಿವ್ರತೆ. ಅಯ್ಯೋ ದೇವ್ರೆ, ನನ್ನ ಯಜಮಾನ್ ಸಿಗೋಕ್ಕಿಂತ ಮೊದಲು ಇವ್ರು ಸಿಕ್ಕಿದ್ರೆ, ಅಯ್ಯೋ ನನ್ನ ಬದುಕು ಬಂಗಾರ. ಪಾಠ ಹೇಳಿದ್ದೀರಿ. ಹೋದ್ರಿ ಅಲ್ಲ ಮನೆಗೆ? ಹೋಗಿ ಆಚೆ ಹೋಗಿ, ಮತ್ತೆ ನೋಡ್ತಿದ್ದಾರಲ್ಲ ದುಡ್ಡು, ಹಾಗೆ ಮುಗಿತು ಪಾಠ, ಹೋಗಿ ಆಚೆ, ಹಾಗೆ ಬಾಗ್ಲ ಹಾಕೊಂಡು ಹೋಗಿ. ಸ್ವಾಮಿ, ಹಾಗಾದ್ರೆ ನಾನು ಹೇಳಿದಾಗ ಇವನು ಅಲ್ಲ ಅಂತ ಆಯ್ತಲ್ಲ. ಹಾಗಾದ್ರೆ ಇವನು ಯಾರು 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 ನನ್ನಲ್ಲಿ ತರ್ಕಿಸ್ತೇ ನಾನು ಕೂತ್ಕೊಂಡು ನನ್ನ ಮಂಡೆಗೆ ಪೆಟ್ಟು. ಹಸಿವು ಹಸಿವು ಅಂತ ಇದ್ದಾನೆ. ಮೊದಲು ಅವನ ಉದರ ಬಾಧೆಯನ್ನು ನೀಗಿಸಿ ಆಮೇಲೆ ಕನಸಲ್ಲ, ನನ್ನ ಕಿವಿ ಸರಿ ಉಂಟು, ನನ್ನ ಕಣ್ಣು ಸರಿ ಉಂಟು. ನನ್ನ ನೋಡ್ತಿದ್ದ, ನಾನು ಹೊಗಳದನ್ನು ನೋಡಿ ಹೆದರಿ ಓಡ್ದೆ ಹೇಗೆ ಇವನು. ಅದಲ್ಲ ಅಂತಾದರೆ ಭಿಕ್ಷೆಯನ್ನು ಕೊಡಬೇಕೆನ್ನುವುದಾಗಿ ಭಿಕ್ಷೆಯನ್ನು ಕೈ ತುಂಬ ತಂದು ನಿಂತಿದ್ದೇನೆ. ಇವೈ ಹೋಯ್ ಹೋಯ್ ಸ್ವಲ್ಪ ತಾಳಿ ನಮಿಸುವೆ ಪಾದಗಳ, ನಮಿಸುವೆ ಪಾದಗಳ, ಮನದಲ್ಲಿ ಕವಿದ ಪರಾಧಗಳ, ಮನದಲ್ಲಿ ಕವಿದ ಪರಾಧಗಳ. ಕ್ರಮಿಸಲು ಬಿಡೆ ನಾ ಭ್ರಮಿಸುತ್ತ ಬಂದಿಯೇ, ಕ್ರಮಿಸಲು ಬಿಡೆ ನಾ ಭ್ರಮಿಸುತ್ತ ಬಂದಿಯೇ, ನಮಿಸೆಂದನು ನೀ ನಮಿತ ವಿನೋದನಿ, ನಮಿಸುವೆ ಪಾದಗಳ. ಪತಿವ್ರತ್ಯರು ಈ ರೀತಿ ನಮಸ್ಕಾರ ಮಾಡುವುದು ಸಲ್ಲದು. ಇದೆಯಂತೆ ಯಾಸ? ಅಯ್ಯೋ, ನಾನು ನಮಸ್ಕಾರ ಮಾಡಿ ನೀವು ನಮಸ್ಕಾರ ಮಾಡುದಾ? ಹೌದು, ಮಹಾ ಪತಿವ್ರತೆ ಅಲ್ವೇ ನೀವು?
ಪತ್ತಿರುತ್ತೆ ಹಾಳಿತ್ತು ಪತ್ತಿರುತ್ತೆ. ಅಯ್ಯೋ ನಿಮ್ಮನ್ನು ಕಂಡು ಸಂತುಷ್ಟರಾದೆ. ನನ್ನ ಬದುಕು ಪಾವನ ಆಯಿತು. ನಾನು ಮಾತನಾಡಿಸ್ಲಿಂದ ಬೇಜಾರು ಮಾಡಬಾರ್ದು. ಇಲ್ಲಪ್ಪ, ಇನ್ನು ಮಾತಾಡೋದೆ. ಅಯ್ಯೋ ಕ್ಷಮಿಸಬೇಕು, ಯಾಕೆ? ನನ್ನ ಅಪರಾಧ ಕ್ಷಮಿಸಬೇಕು. ಏನಪ್ಪ ನಾನು ಮಾಡಿದ್ದು? ಹಿಡಿದಿದೆ. ಈಗ ಗೊತ್ತಾಗ್ತಾ ಉಂಟು ಮಾತಾಡೋದು ಶೈಲಿಯನ್ನು ನೋಡಿದಾಗ. ಅದಕ್ಕೆ ಮೊದಲಿನ ಹಾಗಿಲ್ಲ, ಹಾಗಲ್ಲ, ಏನೋ ವ್ಯತ್ಯಾಸ ಕಾಣ್ತಾ ಇದೆ. ವ್ಯತ್ಯಾಸ ನಾನು ಮಾಡ್ಕೊಂಡೆ ಈಗ. ಯಾಕೆ ಗೊತ್ತಾ? ಹಸಿವು 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 ಭವತಿ ಭಿಕ್ಷಾಂದೇಹಿ ಅಂತ ಕೂಗ್ತಾ ಇದ್ದೀರಿ. ಹೌದು. ಅದನ್ನ ಅನ್ನ ಹಾಕಿದ್ಬಿಟ್ಟು ನಾನು ಭಿಕ್ಷೆ ಹಾಕಿದ್ಬಿಟ್ಟು ನಿಮ್ಮನ್ನ ಕಂಡು ಒಮ್ಮೆಲೆ ಒಂದು ರೀತಿ ಮೂರ್ಛೆ ಹೋದಳ ಹಾಗೆ ವರ್ತಿಸ್ತಾ ಹೋದೆ. ಯಾಕೆ ಗೊತ್ತಾ? ಯಾಕೆ? ನೀವು ಇಲ್ಲಿಯವರಲ್ಲ, ಖಂಡಿತ. ಎಲ್ಲಿಯವರೇ ಗೊತ್ತಿಲ್ಲ. ಗೊತ್ತಿದ್ರೆ ಹೀಗಿರ್ತಿದ್ರ, ನಾನು ಹೀಗಿರ್ತಿದ್ನ, ನಾನು ಗೊತ್ತಿದ್ರೆ ಬಿಡ್ತಿದ್ನ. ಆದ್ರೆ ನಿಮ್ಮ ಪರಿಚಯ ನನಗಿಲ್ಲ, ಹಾಗಾಗಿ ನಿಮ್ಮನ್ನು ವರ್ಣಿಸುತ್ತಾ ಹೋದೆ. ಹಸಿವು ಹಸಿವು ಅಂತ ಹೋಗಿದ್ರು ನಿಮ್ಗೆ ಏನು ಕೊಡಲಿಲ್ಲ, ಚಿಂತೆ ಮಾಡಬಾರ್ದು. ಹೊಟ್ಟೆ ತುಂಬ್ತಾ? ಹೊಟ್ಟೆ ತುಂಬ್ತಾ? ಈಗ ತುಂಬಿಸಬೇಕು ನೀವು ಏನನ್ನ? ನನ್ನ ಹೊಟ್ಟೆ. ಅಂದ್ರೆ ಅಂದ್ರೆ ನೀವು ಸಂತುಷ್ಟರಾದ್ರೆ ಪ್ರಪಂಚದ ಹೊಟ್ಟೆ ತುಂಬಿಸಿದ ಹಾಗೆ ಅಂತ. ಹಾಗಾಗಿ ನಾನು ಮಾಡಿದ್ದು ಕ್ಷಮ್ಯ ಅಪರಾಧ. ಖಂಡಿತ ಇಲ್ಲ. ಯಾಕೆ? ನನ್ನದೇ ತಪ್ಪಿರಬಹುದು. ಯಾಕೆ? ನೀವು ಭಿಕ್ಷೆ ತರುವ ಹೊತ್ತಿಗೆ ನಾನು ತಾಳ್ಮೆಯಿಂದ ಕಾಯಬೇಕಾಗಿತ್ತು. ಹೌದಾ? ನಾನು ಮುಂದಿನ ಮನೆಗೆ ಹೋಗುವ ಒಂದು ಉದ್ದೇಶದಿಂದ ಹೊರಟು ಹೋದೆ. ನನ್ನನ್ನು ನೀವು ಕ್ಷಮಿಸಬೇಕು. ಅಯ್ಯೋ, ನೀವು ಕ್ಷಮಿಸು ಕೇಳಲೇಬಾರ್ದು. ಇನ್ನು ಮುಂದೆ ಜೀವನ ಪರ್ಯಂತ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಅಂದ್ರೆ ಜೀವನ ಪರ್ಯಂತ ನೀವು ಸಿಕ್ಕದಲ್ಲಿ ನೋಡಿದಲ್ಲಿ ಅದು ನಾನು ಸ್ವಲ್ಪ ಎಡವಿದ್ದು ಹೌದು, ಆದ್ರೆ ತಪ್ಪಾಗಿ ಭಾವಿಸಬಾರ್ದು. ಹಸಿವೆ ಎನ್ನುವುದು ನಿಮಗೆ ತೀರಿಸಿದ್ದೇನೆ, ಸಂತುಷ್ಟರಾಗಿದ್ದೀರಿ. ಸ್ವಲ್ಪ ಮುಂದೆ ಬನ್ನಿ. ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಹೇಳುವಾಗ ಹೇಳುದಾ? ಪತಿವ್ರತೆ ಕೇಳ. ಎಲ್ಲಿಯವರು ನೀವು? ನಾ ಇಲ್ಲಿ ಅವನಲ್ಲ, ಇಲ್ಲಿಯವರಲ್ವಾ? ಲೋಕಾಂತರವನ್ನು ತಿರುಗುವಂತ ಭಿಕ್ಷುಕ ನಾನು. ಹಂಗಲ್ಲ ಹೇಳ್ಬಾರ್ದು. ಭಿಕ್ಷುಕ್ರ ನೀವು? ಭಿಕ್ಷೆ ಬೇಡ್ತಾ ಇದ್ದೇನೆ. ಭಿಕ್ಷುಕ್ರ? ಭಿಕ್ಷುಕ್ರ ನಮ್ಗೆ ಯಾರಾದ್ರು? ಅಯ್ಯ, ಭಿಕ್ಷುಕನಾದ್ರೂ ಇಷ್ಟು ಚಂದ ಇದ್ದಿ. ನನ್ನ ಹೆತ್ತ ಅಪ್ಪ ಅಮ್ಮ ಇನ್ನು ಎಷ್ಟು ಚಂದ ಇದ್ದಾರೋ ಗೊತ್ತಿಲ್ಲ. ಹಾಗಾಗಿ ಹೇಳ್ತೇನೆ, ನೀನು ಎಲ್ಲಲ್ಲಿ ನಾಡಾಡಿ ಭಿಕ್ಷುಕ. ಮನೆ ಇಲ್ಲ, ಹಿಂದಿಲ್ಲ, ಮುಂದಿಲ್ಲ, ಹಿಂದೆ ಮುಂದೆ ಏನೂ ಇಲ್ಲ. ಮನೆ ಬೇಕಾ? ಬೇಡಪ್ಪ, ನಾನು ಎಲ್ಲಿರ್ತೇನೋ ಅದೇ ಮನೆ ನಂದು. ಮನಸ್ಸು ಬೇಕಾ? ಅದು ಬೇಡ. ಹಾಗೆಲ್ಲ ಹೇಳ್ಬಾರ್ದು. ನೀವು ಇನ್ನು ಏನು ಕೇಳಿದ್ರು ನಾನು ಕೊಡ್ತೆ. ಭಿಕ್ಷೆ ಒಂದು ಕೊಟ್ಟರು ಸಾಕು. ಅಯ್ಯೋ, ಭಿಕ್ಷೆ ಅಲ್ಲ, ನೀವು ಲಕ್ಷಾಧಿಪತಿ ಆಗ್ತೀರಿ ಈಗ. ಹೌದು, ನೇರವಾಗಿ ಪ್ರಶ್ನೆ. ಸಮಯ ನನಗಿಲ್ಲ. ಒಮ್ಮೆಲೆ ಆ ಮಾರ ನನ್ನನ್ನು ಕೆಳುತ್ತಾ ಇದ್ದಾನೆ. ಒಂದ್ರ ಮೇಲೆ ಒಂದು ಬಾಣ ಬಿಟ್ಟು ನನ್ನನ್ನು ತೊಡಿಸ್ತಾ ಇದ್ದಾನೆ. ಹಾಗಾಗಿ ಓ ಭಿಕ್ಷುಕ ಅಲ್ಲ, ಓ ಪುಣ್ಯಾತ್ಮ, ಓ ಮಾರ ಮನ್ಮಥ, ಓ ಮಾರ ಸದೃಶ, ಓ ಪುರುಷ ಪುಂಗವ, ಅಯ್ಯ ಅಯ್ಯ, ನಿನ್ನ ನೀಳವಾದ ಕೈಯಿಂದ ನನ್ನನ್ನು ಒಮ್ಮೆ ಅಪ್ಪಿ ನನಗೆ ದೇಹ ಸುಖವನ್ನು ಇಂದು ವದನೆಗೆಂದ ಶಿವನು ಬಂದ ಬರೆದೆ ನಡೆದೆ ನೀನು. ಮುಂದುವರೆದೆಯನ್ನು ಕುಲಕ್ಕೆ ತಂದು ಕೊಡುವೆಯೋ. ಇಲ್ಲ, ನನಗೂ ಯಾರಿಲ್ಲ. ಬಂದ್ರಲ್ಲ ಸತ್ತೋಗ್ಲಿ. ನಿಮ್ಗೆ ಮನೆ, ಈ ಮನೆ ಬೇಡ. ಈ ಆಶ್ರಮ ಎಂತದ್ದು? ಹುಲ್ಲಿನ ಆಶ್ರಮ. ದೊಡ್ಡ ಮನೆ ಕಟ್ಕೊಳ್ಳೋಣ ಇಬ್ರು. ಹೌದಾ? ಹೌದು. ಏನು ಹೇಳ್ತಾ ಇದ್ದೀರಿ? ಯಾಕೆ? ಮೋಹಗ್ರ ಮುನಿಗಳ ಧರ್ಮಪತ್ನಿ ನೀವು. ಅದು ಎಂತ ಹೇಳುದು? ಅವ್ರು ಮೊನ್ನೆ ಹಾಳಾಗಿದ್ದಲ್ಲ ಹಾಗೆ ನಮ್ಮ ಯಜಮಾನರದು. ಅವರ ಬರೀ ಊರು ತಿರುಗುದು, ಮತ್ತೆ ಒಂದು ಸರಿ ಮಾತಾಡುದಿಲ್ಲ. ಅವರು ಯಾಗದ ಉದ್ದೇಶಕ್ಕಾಗಿ ಹೋಗಿರಬಹುದು. ಯಾಗ ಅಲ್ಲ, ಮೊನ್ನೆ ಯಾಗದ ಕುಂಡಕ್ಕೆ ಬೀಳಿಗೆ ಹೋಗಿದ್ರಂತೆ. ಹೌದಾ? ಒಂದು 4-5 ಜನ ಎತ್ತಾಕ್ರ ಮೇಲೆ. ಓಹೋ, ಇವತ್ತು ಬದುಕಿದ್ದು ಹೆಚ್ಚವರು. ಅವ್ರು ಸಾಯ್ಲಿ. ಪತಿವ್ರತ ಶಿರೋಮಣಿ ತಾವು. ಪತಿವ್ರತೆ ಹಾಳು ಬಿತ್ತು. ನೀವು ಈ ರೀತಿ ಮಾತನಾಡೋದು ಸರಿಯೇ? ನಾನು ಮಾತಿಲ್ಲ. ಭಿಕ್ಷುಕನಿಗೆ ಅದಾದ್ರೇನು ಇದಾದ್ರೇನು, ಮನೆಗೆ ಬಂದವರು ಅನ್ನ ಕೊಟ್ರೇನು, ಮನೆ ಬಂದವಳೆ ಓಡ್ ಬಂದ್ರೇನು. ಅಯ್ಯೋ, ನಮಗೆ ಅದಾಗುದಿಲ್ಲ. ಪಾತ್ರೆಯಲ್ಲಿ ನಾನು ಕುತ್ಕೊಳ್ತೇನೆ. ಅಯ್ಯೋ, ಅದಾಗುದಿಲ್ಲ. ನನಗೆ ಬೇಕು ನೀನು. ನನಗೆ ದೇಹ ಸುಖ ಬೇಕು. ನಾ ಬಿಡುವುದಿಲ್ಲ. ಬಿಡೆ ನಾ ಬಿಡುವುದಿಲ್ಲ. ಮಾತುಗಳನ್ನ ಕೇಳಿ. ಈಗಾಗಲೇ 1-2 ದಿನ ಆಗಿ ಹೋಗಿದೆ. ಬೇಗ ಬಂದ್ರು ಹೋಗ್ತದೆ. ನಿಲ್ಲು. ಕೊರಳಲ್ಲಿ ಮಂಗಳಸೂತ್ರ. ಅಯ್ಯೋ, ಇದು ಒಳಗೆ ಹಾಕ್ಲಿಕ್ಕೂ ಬರ್ತಿಲ್ಲಪ್ಪ. ನನಗೆ ನೀ ಬೇಕು. ಮುದೆ
ಇಲ್ಲಿಯವರೆಗೆ ಧರ್ಮ ಪತ್ನಿ ಹೌದು. ಧರ್ಮ ನನಗೆ ಧರ್ಮಕ ಪತ್ನಿ ಆಗೋದು ಬೇಡ. ಆಗ್ಲಿ ಅಂತ ಮಹೋಗ್ರ ಮುನಿಗಳ ಧರ್ಮ ಪತ್ನಿ ಆದ ನೀವು ಹೌದು. ಈ ರೀತಿ ಮನೆಗೆ ಬೇಡುವುದಕ್ಕೆ ಬಂದಂತಹ ಒಬ್ಬ ಎಕ್ಕಸಿತ್ ಭಿಕ್ಷುಕನಲ್ಲಿ ನಾನು ನಿಮ್ಮಲ್ಲಿ ಐಕ್ಯವಾಗ್ತೇನೆ ಎಂಬ ಮಾತನಾಡ್ತಾ ನಿಮ್ಮ ಇದ್ದೀನಿ. ಮಂದಿಗೆ ಸೇರ್ತೀನಿ. ಅದು ಸಾಧ್ಯ ಇಲ್ಲ. ಒಂದು ಮಾತು ಹೇಳ, ಓಡಿಸ್ಕೊಂಡು ಹೋಯ್ತೀರಾ? ಓಡಿಸ್ಕೊಂಡು ಹೋಯ್ತೀರಾ? ನನಗೇ ನಿಲ್ಲುವುದಕ್ಕೆ ಮನೆ ಇಲ್ಲ. ಎಲ್ಲಾದ್ರೂ ಅರಳಿ ಕಟ್ಟಿಲಿ ಬಿದ್ಕೊಳ್ಳುವ ಇಬ್ರು. ಅದು ಖಂಡಿತ ಸಾಧ್ಯ ಇಲ್ಲ. ಅಯ್ಯೋ, ನಾವು ನನಗೆ ಭಿಕ್ಷೆಯನ್ನು ಬೇಡ. ನಿಲ್ಲಿಕ್ಕೆ ಆಗೋದಿಲ್ಲ. ಒಂದು ಮಾತನ್ನು ಕೇಳು. ಹೆಣ್ಣಿನ ಜೀವನ ಎನ್ನುವುದು ಹೊಸ್ತಿಲಲ್ಲಿ ಇಟ್ಟ ದೀಪದ ಹಾಗೆ. ಅಯ್ಯೋ, ಹೊರಗಿನ ಜಗುಲಿಯನ್ನು ನಾವು ಒಳಗಿನ ಎಣ್ಣೆ ಕೋಣೆಯನ್ನು ಎಣ್ಣೆ ಚೆಲ್ಲ ಹಾಕಿ ಓಡ್ ಹೋಗುವ. ಎಣ್ಣೆ ಚೆಲ್ಲಾಕೋದು ಬೇಡ. ಅಯ್ಯೋ, ಸ್ವಲ್ಪ ನಿಧಾನಿಸು. ಹೇಳಿ ಈಗ ಏನ್ ಮಾಡುವ? ಏನ್ ಮಾಡುವ? ಹೆಣ್ಣಿನ ಜೀವನ ಹಸ್ತಿಲಲ್ಲಿ ಇಟ್ಟ ದೀಪದ ಹಾಗೆ ಎನ್ನುವುದಾಗಿ ನಿಮಗೂ ಹೇಳಿದ. ಬಾ ಗಡ 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 ಅಂತಿದೆ ಬಾಯಿ. ಮನಸ್ಸುಂಟು. ನಿಮ್ಮ ಮಾತನ್ನು ಕೇಳಿದಾಗ ನನಗೂ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಸ್ಥಿತಿಯನ್ನು ನನಗೆ ತಂದು ಒದಗಿಸಿದ್ದೀರಿ ನೀವು. ಯಾಕೆ? ನಿಮ್ಮ ಘನತೆ ಗೌರವಕ್ಕೆ ಕುಂದು ಬರುತ್ತದೆ. ಘನತೆ ಹಾಳ್ಬಿತ್ತು. ಅಯ್ಯೋ, ಇನ್ನು ನಿಮ್ಮನ್ನ ಇಂದು ವದನೆ ಎಂಬುದಾಗಿ ನಾನು ಹೇಳಿದೆ. ಇಂದು ನಿಮ್ಮ ವದನೆ. ನನ್ನ ವದನೆ ಆಗೋದು ಬೇಡ. ಮತ್ತೆ ಮುಂದೆ ಅಯ್ಯೋ, ಮನಸ್ಸಿದೆ, ಹೇಳಲಿಕ್ಕೆ ಆಗುದಿಲ್ಲ. ನಂಗೆ ಗೊತ್ತುಂಟು. ಇಂದು ವದನೆ ಎಂದು ನಿನ್ನನ್ನು ಸಂಬೋಧಿಸಿದ್ದು ನೀನು ಚಂದ್ರನ ಹಾಗೆ ಮುಖವುಳ್ಳವಳು ಎನ್ನುವ ಅರ್ಥದಲ್ಲಿ ಅಲ್ಲ. ನೀವು ಸೂರ್ಯನ ಹಾಗಿದ್ದೀರಿ. ಚಂದ್ರನ ಹಾಗೆ ಗುಣವುಳ್ಳವಳು ಎಂಬುದಾಗಿ. ಹೇಗೆ ಗೊತ್ತಾ? ಚಂದ್ರ ಮತ್ತು ಸೂರ್ಯನ ಒಂದು ಡಬ್ಬಿಯಲ್ಲಿ ಹಾಕಿ ಎಲ್ಲಿಗಾಡ್ಸಿ ಕೌಚಿ ಹಾಕ್ಬೋದು. ಆ ಆಟದಲ್ಲಿ ನಾ ಇಲ್ಲ. ಅಯ್ಯೋ, ನಾವಿಬ್ರು ಸೇರಿ ಆಡೋಣ. ಆಟಕ್ಕೆ ನಾನೇ ಆಡೋಣ. ಬೇರೆ ಹುಡ್ಕೊಳ್ಬೇಕಾದ್ರೆ. ಅಯ್ಯೋ, ಹಾಗೆ ಹೇಳ್ಬೇಡಿ ನೀವು. ಈಗ ಅದೇ ಆಟ ಹೆಚ್ಚು. ಇಲ್ಲಪ್ಪ, ಇವತ್ತೊಂದು 4-5 ಬಿದ್ದಿದೆ. ಅಯ್ಯೋ, ನಾವು ಆಟದಿಂದ ದೂರ ಇದ್ದೇವೆ ಸ್ವಾಮಿ. ತಡಲಿಕ್ಕೆ ಆಗುದು. ನಿಮ್ಮ ಅಭಿಪ್ರಾಯ ಹೇಳಿ ಈಗ. ಒಂದೇ ಮಾತು. ಒಂದೇ ಮಾತು. ಆಗುದಿಲ್ಲ ನನ್ನಿಂದ. ಆಗುದಿಲ್ಲ ಅಂತ ನಾ ಬಿಡುದಿಲ್ಲ. ನಾನು ನೀವು ನನ್ನನ್ನು ಮದುವೆ ಆಗಲಿಲ್ಲ, ನನ್ನನ್ನು ಕೂಡಿಲ್ಲ ಅಂತಾದ್ರೆ ಗಟ್ಟಿ ಉಂಟ ಇದು? ಗಟ್ಟಿ ಉಂಟಲ್ಲ? ಅದು ನಿಮ್ಮ ಜೀವಕ್ಕೆ ಸಾಕಾಗ್ಲಿಕ್ಕಿಲ್ಲ. ಅದು ನಿಮ್ಮ ಜೀವಕ್ಕೆ ಸಾಕಾಗ್ಲಿಕ್ಕಿಲ್ಲ. ನಾವು ಹೇಗಾದ್ರೂ ಮಾಡಿ ಜೀವ ತಗೊಳ್ತೇನೆ. ಕಡೆಗೆ ನನ್ನ ಪಾಲಿಗೆ ಬರುವುದು. ಕಡೆಗೆ ಲೋಕೋಪವಾದ ಬರ್ಬೋದು. ಅದು ಆರೋಪ ಭಿಕ್ಷುಕ ಒಬ್ಬ ಕೊಂದು ಹಾಕಿಕೊಂಡು ಹೋಗಿದ್ದ ಅಂತ. ಅದು ಕೇಳು. ಏನು ಬಂದು ಎಲ್ಲ ಬರಲಿ ನನಗೆ, ಬಂದುದೆಲ್ಲ ಬರಲಿ ನನಗೆ, ಬಿಡೆನು ನಿನ್ನ ನಾನು. ಬಂದುದೆಲ್ಲ ಬರಲಿ ನನಗೆ, ಬಿಡೆನು ನಿನ್ನ ನಾನು. ನಾ ಬಿಡೆನು, ನಾ ಬಿಡೆನು, ನಾ ಬಿಡೆನು, ನಾ ಬಿಡೆನು. ಬಂದುದೆಲ್ಲ ಬರಲಿ ಸುಮ್ಮನೆ, ನಿಂತು ಬಿಡೆನು ನಿನ್ನ ನಾನು. ಮಹೋಗ್ರ ಮುನಿಗಳಿಗೆ ಈ ವಿಚಾರ ಗೊತ್ತಾದ್ರೆ ನನಗೆ ಈಗ ಅವ್ರು ಏನು ಮಾಡ್ಲಿಕ್ಕಿಲ್ಲ. ಹೇಳು ಸ್ವಾಮಿ. ಒಂದು ಮಾತುಂಟು. ಒಬ್ಬ ಹುಡುಗನಿಗೆ ಮನಸ್ಸಾದ್ರೆ ಹೇಳ್ಕೊಳ್ಳಿ ಭಾರಿ ಕಷ್ಟ ಆಗ್ತದೆ. ಯಾವ ಕಾಲದಲ್ಲಿ? ಈ ಕಾಲದಲ್ಲಿ. ಆ ಕಾಲದಲ್ಲಿ ಹಾಗಲ್ಲ. ಹುಡುಗರಿಗೆ ಹೇಳ್ಕೊಳ್ಳಿ ಕಷ್ಟ ಆಗ್ತದೆ. ಪ್ರೇಮ, ಪ್ರೀತಿ, ಮೆಚ್ಚಿದ್ದೇನೆ, ನಿನ್ನನ್ನು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ ಹೇಳ್ಕೊಳ್ಳಿ ಕಷ್ಟ ಇತ್ತು. ಅದು ಬದಲಾಗಿ ಹೋಗಿದೆ. ಈಗಿನ ಹುಡುಗರು ಸ್ವಲ್ಪ ನಾಚಿಕೆ ಜಾಸ್ತಿ. ಹೇಗೆ ಹೇಳ್ಕೊಳ್ಬೋದು? ಒಂದು ವೇಳೆ ಹೇಳಿದ್ರೆ ಕೆನ್ನೆಗೆ ಎಟ್ಪೆಟ್ಟು ಹಲ್ಲು ಉದ್ರೋಗ್ಬಿಟ್ರೆ ಹೀಗೆಲ್ಲ ಭಾವನೆ ಬರ್ತದೆ. ಆದರೂ ನಿಮ್ಮ ಮನಸ್ಸಿನ ಹಿಂಗೆ ಅರ್ಥ ಆಯಿತು. ನಿಮಗೆ ತುಂಬ ಮನಸ್ಸಿದೆ, ಅದು ಕಷ್ಟ 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 ಅಂತೀರಿ. ಕಷ್ಟ ಏನಿಲ್ಲ. ಏನಂದ್ರೆ ನನ್ನ ಯಜಮಾನ ಬಂದರೆ ಏನು ಮಾಡುವುದು? ಯಜಮಾನ ಇಲ್ಲ ಈಗ. ಯಜಮಾನ ಪಾತಾಳಕ್ಕೆ ಹೋಗಿದ್ದಾನೆ. ಅಲ್ಲಿ ನಾಗರಾವ್ ಕಚ್ಚಿ ಸಾಯ್ಲಿ ಅವ. ಅಲ್ಲಿ ಆದಿಶೇಷನ ಅವನು ನುಂಗಲಿ. ನೀವು ನೋಡ್ಬೇಡಿ. ಅವ್ರು ನೋಡಿ ಗಂಡ ಸತ್ತು ಹೋಗಿ ಹೀಗೆ ನೋಡ್ತಾರೆ ಇವರು. ಅಯ್ಯೋ, ನನಗಿಲ್ಲೇ ಇರಬೇಕಿದ್ರೆ ನೀವು ಯಾಕೆ? ಅವನ ಬಿಡಿ. ಅವ ಬರ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅನ್ನೋ ಭಾವ ಬಿಡಿ. ಅವರು ಬರುವುದ್ರೊಳಗೆ ನಾವು ಕೆಲಸ ಮಾಡಿ ಮುಗಿಸ್ಬಿಡುವ. ಒಂದು ಮಾತು ಹೇಳ. ಏನು? ಮುಟ್ಟಬೇಡ ದೂರ ನಿಲ್ಲು, ಮುಟ್ಟಬೇಡಲಿಯುವುದು. ತೊಟ್ಟ ಮೃದುವು ಬೇರೆ ನೋಡಿ ಬಟ್ಟ ಕೂಚಯುಗಿ. ಒಮ್ಮೆ ಮುಟ್ಟಿಬಿಡಿ ನನ್ನ. ಮಹೋಗ್ರ ಮುನಿಗಳ ಪತ್ನಿಯಾಗಿ ನೀನು ಈ ಮಾತನ್ನಾಡುತ್ತಾ ಇದ್ದೀಯ. ಹೌದು. ಆದರೆ ನನಗೆ ಒಂದು ವ್ರತವನ್ನು ನಾನು ಕೈಗೊಂಡಿದ್ದೇನೆ. ಅಯೋಧ್ಯೆಯವರ ಭಿಕ್ಷುಕರಿಗೆಲ್ಲ ವ್ರತ ಉಂಟಾ? ಹೌದಪ್ಪ. ಇದೆಯಾ? ಹೌದು. ವಿಚಿತ್ರ ಇದು. 4 ಮನೆಗೆ ಹೋದಾಗ ಹೆಚ್ಚೆಚ್ಚು ಭಿಕ್ಷೆ ಸಿಗಲಿ ಎನ್ನುವ ಹಾಗೆ ವ್ರತವನ್ನು ಕೈಗೊಂಡಿದ್ದೇವೆ ನಾವು. ಇನ್ನು ವ್ರತ ಬೇಡ, ಬಿಟ್ಬಿಡಿ ವ್ರತ. ಎಲ್ಲ
ನಾನು ಒಂದು ವ್ರತ ಕೈಗೊಂಡಿದ್ದೇನೆ. ಎಂತ ವ್ರತ? ಆ ವ್ರತ ಏನು ಅಂತ ಕೇಳ್ತೀಯ? ಏನು? 3 ದಿನಗಳವರೆಗೆ ಹೊರಗೆ ಸ್ತ್ರೀ ಸಹವಾಸ ಮಾಡುವುದಿಲ್ಲ. ಇದು ದೊಡ್ಡದಾಯ್ತು, ಯಾಕೆ ಗೊತ್ತಾ? 3 ದಿನ ಎಲ್ಲ ಹೆಂಗಸರಿಗೆ ಆಗುದಪ್ಪ, ಇದಂತ 3 ದಿನ ಆ ವ್ರತ ಅಲ್ಲ, ಮತ್ತೆ ಅದು 3 ದಿನಗಳವರೆಗೆ ನಾನೊಂದು ವ್ರತ ಕೈಗೊಂಡಿದ್ದೇನೆ. ಅದು ಸ್ತ್ರೀ ಸಂಪರ್ಕ ಮಾಡುವುದಿಲ್ಲ ಎನ್ನುವಂತ ವ್ರತ. 3 ದಿನದವರೆಗೆ ನೀನು ನನ್ನ ಹತ್ರ ಬರಬೇಡ, ಆಮೇಲೆ 100 ದಿನ ಆದ್ರೂ ನಿನ್ನ ಬಿಡುವುದಿಲ್ಲ ಎನ್ನೋ ಮಾತು. ಸ್ವಾಮಿ, 3 ದಿನ ಅಲ್ಲ, 3 ಅಲ್ಲ, 300 ದಿನ ಆದ್ರೂ ಅಡ್ಡಿಲ್ಲ. ಈ ಕುಮುದೆಯ ದೇಹ ನಿಮಗಾಗಿ ಕಾಯ್ತಾ ಇರ್ತಾಳೆ, ನಿಮ್ಮ ಸಾನ್ನಿಧ್ಯವನ್ನು ಅಪೇಕ್ಷಿಸ್ತಾ ಇದ್ದಾಳೆ, ನಿಮ್ಮ ದೇಹವನ್ನು ಸೇರುವುದಕ್ಕೆ ಅಪೇಕ್ಷೆ ಇಟ್ಕೊಂಡಿದ್ದಾಳೆ. ಹಾಗಾಗಿ 3 ಅಲ್ಲ, 100 ಅಲ್ಲ, 1000 ದಿನ ಆದ್ರೂ ನಿಮ್ಮ ಎಡೆಗೆ ಬರ್ತೇನೆ. ಓಡಿಸ್ಕೊಂಡು ಹೋಗ್ತೀರಾ? ಇಲ್ಲ, ನಾನು ಭಿಕ್ಷೆಯನ್ನು ಬೇಡಿ ಬದುಕುವ. ನಿನ್ನನ್ನು ಹೇಗೆ ಹೊಟ್ಟೆವರು ಇಲ್ಲಿ ಹೇಳು? ನಾನು ಬಿಡ್ತೇನೆ. ನೀನು ನೋಡಿದ್ರೆ ಭಿಕ್ಷೆ ಹಾಕ್ತಾರ? ಯಾಕೆ? ನಿನ್ನ ದೇಹ ನೋಡಿದ್ರೆ ನನಗೂ ಭಿಕ್ಷೆ ಹಾಕುದಿಲ್ಲ. ನಾನೇ ಸತ್ಯ ಹೇಳ, ನಾನು ಮಾಡುದಿಲ್ಲ. ನಂಗೆ ಆಗುದಿಲ್ಲ 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 ಅಂದ್ರೆ ನಮ್ಮ ಯಜಮಾನ ತಂತ ಬಾಯಿಗೆ ಅವ ಸಾಮಾನ್ಯ ಕೂಡ ನಾನು ಎಂತ ಮಾಡೋದು? ಹಾಗಾಗಿ ಹೀಗಾಗಿ ಹೋಗಿದ್ದೇನೆ. ಎಂಥದ್ದು ಇಲ್ಲ ಒಳಗೆ, ಬರೀ ಗಾಳಿ, ಬರೀ ಗಾಳಿ ಹೋಗ್ತಾ ಇರ್ತದೆ, ಗಾಳಿ ಅಷ್ಟೇ, ತುಂಬುದು ಹೋಗುದು, ತುಂಬುದು ಹೋಗುದು. ಮತ್ತೆ ನೀವು ಹೇಗೆ ಭಿಕ್ಷೆ ಬಿಡ್ತೀರಾ, ನಾನು ಭಿಕ್ಷೆ ಬಿಡ್ತೀನಿ. ಅದೇ ಅದೇ ಹೌದಾ? ಕಾಣ್ತಾ ಇಲ್ಲವಲ್ಲ? ಕರೆದರೂ ಸಹಿತ ಎಲ್ಲಿಯೂ ಆಕೆಯ ಸುಳಿವಿಲ್ಲ. ಹಾಗಾದರೆ ನನ್ನ ಇದೋ ದಿವ್ಯ ದೃಷ್ಟಿಯಿಂದ ಆಕೆಯನ್ನು ನೋಡ್ತೇನೆ. ಯಾವುದೋ ಒಬ್ಬ ತಿರುಕನ ಜೊತೆಯಲ್ಲಿ ಹೋಗ್ತಾ ಇದ್ದಾಳೆ. ಹಾಗಾದರೆ ಬಿಡ್ತೇನೆ. ನಿಮಗೆಣೆಯ ದಂಪತಿಗಳುಂಟ
ತಂಪಾದುದೆನ್ನ ಮನ ಎಲೆ ಮುನಿಯೇ ತಂಪಾದುದು. ನಯನ ಮನೋಹರವಾದ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಮಹೋಗ್ರ ಮುನಿಗಳು, ತ್ರಿಮೂರ್ತಿಗಳಿಗಿಂತಲೂ ಅಧಿಕರಾದಂಥವರು, ಮಹಾನ್ ಪತಿವ್ರತೆಯಾದಂತಹ ಕುಮುದಾದೇವಿ. ಎಂತಹ ದೃಶ್ಯವಿದು! ಇಲ್ಲಿಯವರೆಗೆ ನಾನು ಇಂತಹ ದೃಶ್ಯವನ್ನು ಕಂಡಿದ್ದೇ ಇಲ್ಲ. ಸಾಮಾನ್ಯವಾಗಿ ಯಾರು ಪೆಟ್ಟು ತಿನ್ನುತ್ತಾರೋ ಅವರು ವಿಲವಿಲನೆ ಒದ್ದಾಡುವುದನ್ನು ನೋಡಿದ್ದೇನೆ. ಈ ಪ್ರಕರಣದಲ್ಲಿ ಹಾಗಲ್ಲ, ಪೆಟ್ಟು ಕೊಟ್ಟವರೇ ವಿಲವಿಲ ಒದ್ದಾಡುತ್ತಾ ಇದ್ದಾರೆ. ಬಂಡೆಗೆ ಮಂಡೆಯನ್ನು ಅಪ್ಪಳಿಸಿದ ರೀತಿಯಲ್ಲಿ ಒದ್ದಾಡುತ್ತಾ ಇದ್ದಾರೆ. ಓ ಮುನಿವರ್ಯ, ನೀವು ಮಾತ್ರ ಹೀಗೋ ಅಲ್ಲ, ನಿಮ್ಮ ಕುಟುಂಬದವರೆಲ್ಲವೂ ಹೀಗೋ? ಕೆಲವೊಮ್ಮೆ ಎಲ್ಲಿಗಾದರೂ ಹೋಗುವುದು, ಅಲ್ಲೇನಾದರೂ ವ್ಯತ್ಯಾಸ ಮಾಡಿಕೊಂಡು ಬರುವುದು, ಅಲ್ಲೇನು ಮಾತಾಡಲಿಕ್ಕಿಲ್ಲ. ಮನೆಗೆ ಬಂದು ಹೆಂಡತಿಗೆ ಸಮ ಹೊಡೆಯುವುದು. ನೀವು ಅಂಥವರು. ಈ ವಿಚಾರವನ್ನು ಕೇಳಿ ನನ್ನ ಮನಸ್ಸು ದುಷ್ಟ, ನನ್ನ ಮನೆಗೆ ಹೋಗಿ ನನ್ನ ಹೆಂಡತಿಯನ್ನ ವಂಚಿಸಿ ಒಟ್ಟಿ ಸಂಗಡ ಕರೆದುಕೊಂಡು ಹೋಗ್ತಾ ಇದ್ದೀಯಲ್ಲ, ನಿನ್ನನ್ನು ಸುಮ್ಮನೆ ಬಿಡ್ತೇನಂತ ಭಾವಿಸಬೇಡ. ಆ ಪರಶಿವನೇ ಬಂದು ತಡೆದರು ನಿನ್ನನ್ನು ಬಿಡಲಿಕ್ಕಿಲ್ಲ. ಯಾಗವನ್ನ ಮಾಡ್ತೇನೆ, ಅದರಿಂದ ಬರುವಂತಹ ಶೂಲವನ್ನು ಸೃಷ್ಟಿಸಿ ನಿನ್ನ ಕೊರಳನ್ನು ಕತ್ತರಿಸುತ್ತೇನೆ. ಇದೇನು ಆಶ್ಚರ್ಯವಿದೆ! ನಾನು ಎಷ್ಟೇ ಪ್ರಯತ್ನಪಟ್ಟು ಈತನಿಗೆ ಹೊಡೆಯಲು ಮುಂದೆ ಆದರೆ ಈತನಿಗೆ ಯಾವ ನೋವಿನ ಅರಿವು ಇಲ್ಲದಂತೆ ನಗ್ತಾ ಇದ್ದಾನೆ. ಶೂಲವನ್ನು ಸೃಷ್ಟಿಸಿ ಆತನಿಗೆ ಎಸೆದಾನೆ, ಅದನ್ನು ಕೈಯಲ್ಲಿ ಧರಿಸಿದ್ದಾನೆ. ವಿಷ ಸರ್ಪಗಳನ್ನು ಸೃಷ್ಟಿಸಿ ಆತನ ಮೇಲೆ ಎಸೆದರೆ ಆತನು ಅದನ್ನು ಆಭರಣವನ್ನಾಗಿ ಧರಿಸಿದ್ದಾನೆ. ಭೂತಗಳನ್ನು ಸೃಷ್ಟಿಸಿ ಆತನನ್ನು ಕೊಲ್ಲಲು ಹೇಳಿದರೆ ಅವುಗಳ ಜೊತೆ ನರ್ತನವನ್ನು ಮಾಡ್ತಾ ಇದ್ದಾನೆ ಅಂದಾಗ ಖಂಡಿತ ಈತ ರುದ್ರನಲ್ಲದೆ ಮತ್ತೆ ಯಾರೂ ಇಲ್ಲ. ಹಾಗಾಗಿ ದೇವ ಶಂಭೋ ಶಂಕರ ಪಾಯಿಮಾ ಶಂಭೋ ಶಂಕರ ಪಾಯಿಮಾ ಜಯ ಮಾ ಶಂಭೋ ಶಂಕರ ಪಾಯಿಮಾ ಅಮ್ಮುರಾಮಿಗ ಜಯ ತುಜ
ರಕ್ಷಿಸು 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 ರಕ್ಷಿಸು. ಅರಿಯದೆ ಮಾಡಿದಂತಹ ಅಪರಾಧ ನಮ್ಮನ್ನ ಕ್ಷಮಿಸಬೇಕು ತಂದೆ. ಇಲ್ಲಿಯವರೆಗೂ ನಿನ್ನನ್ನು ಗುರುತಿಸಲಾಗದೆ ಕೇವಲ ಬಡ ಭಿಕ್ಷುಕ ಎನ್ನುವುದಾಗಿ ಬಾಯಿಗೆ ಬಂದಂತೆ ಮೂದಲಿಸಿದೆ. ವಿಷ ಸರ್ಪಗಳನ್ನು ನಿನ್ನ ಮೇಲೆ ಎಸೆದೆ. ಅಷ್ಟೇಕೆ ಭೂತಗಳನ್ನ ಬಿಟ್ಟೆ, ರಕ್ತ ಶರೀರವನ್ನು ಸೃಷ್ಟಿಸಿ ಅವರನ್ನು ನಿನ್ನ ಕೊಲ್ಲಲು ಬಿಟ್ಟೆ. ಅವರ ಚರ್ಮವನ್ನು ಸುರಿದು ನೀನು ಮೈಗೆ ಸುತ್ತಿಕೊಂಡೆ. ಬಿಟ್ಟಂತಹ ಶೂಲವನ್ನು ಕೈಯಲ್ಲಿ ಧರಿಸಿದೆ, ಶೂಲಧಾರಿಯಾದೆ. ಹಾಗೆ ಸರ್ಪಾಭರಣನಾದೆ, ಚರ್ಮಾಂಬರಧರನಾದೆ. ಈಗ ನನಗೆ ಅರ್ಥವಾಯಿತು. ನನ್ನ ಎಲ್ಲ ತಪ್ಪುಗಳನ್ನು ಮನ್ನಿಸಿ ನನ್ನನ್ನು ರಕ್ಷಿಸಬೇಕು ದೇವ. ಅಯ್ಯೋ ನಿನ್ನ ಪಾದದಲ್ಲಿ ಬೆದರಿದರೆಯಾವುದು ಕುಲೋತ್ತಮ ಕೇಳು, ಬೆದರದಿರಯ್ಯೋ ಏಮುದು ಕುಲೋತ್ತಮ ಕೇಳು. ಹೆದರದಿರಿ, ಅಧಿಕ ನೀನವುದಯ್ಯ ಜಗದೀ. ಮದ ಒಂದು ನಿನ್ನಲಿ ಹುದಗಿರ್ದ ಕಾರಣವ ಹೌದು, ನಾ ಖಂಡಿಸಿದೆ. ಓ ದೇವ. ಅಂಜದಿರು, ಬೆದರದಿರು. ಇಲ್ಲಿಯವರೆಗೆ ಮಾಡಿದ ಅಪರಾಧಗಳನ್ನು ನೆನೆದು ವ್ಯಾಕುಲ ಚಿತ್ತನಾಗಿ ಚಿಂತಾಕ್ರಾಂತನಾಗಿ ಅಪರಾಧ ಪ್ರಜ್ಞೆಯಿಂದ ಮಮ್ಮಲ ಮರಗುತ್ತಾ ಇದ್ದೀಯ. ಹೌದೌದು. ನಿನ್ನ ಮೇಲಿನ ದ್ವೇಷದಿಂದಾಗಲಿ ಜನ್ಮ ಜನ್ಮಾಂತರದ ವೈರತ್ವದಿಂದಾಗಲಿ ಈ ಕಾರ್ಯವನ್ನು ಮಾಡಿದವ ನಾನಲ್ಲ ತಂದೆ. ನೀನು ಭಿಕ್ಷೆಗೆ ಬಂದಾಗಲೇ ಅರ್ಥೈಸಿಕೊಳ್ಳಬೇಕಾಗಿತ್ತು ನಾನು. ನೀನು ಹಸಿವನ್ನು ನೀಗಿಸಿಕೊಳ್ಳಲು ಭಿಕ್ಷೆಗೆ ಬಂದವನಲ್ಲ. ನನ್ನಲ್ಲಿರುವಂತಹ ಅಹಂಕಾರವನ್ನು, ದುರಹಂಕಾರವನ್ನು ನೀನು ಬೇಡಲು ಬಂದವ ಎನ್ನುವುದು ನನಗೆ ಅರ್ಥವಾಗಲೇ ಇಲ್ಲ ತಂದೆ. ಇಂದು ಆ ಅಹಂಕಾರವೆಲ್ಲವೂ ನನ್ನಲ್ಲಿ ಕಳೆದು ಹೋಗಿದೆ. ಋಷಿವರ್ಯ, ಇಲ್ಲಿಯವರೆಗೆ ನೀನು ಉಗ್ರತ್ವದಿಂದಲೇ ಅಗ್ರತ್ವವನ್ನು ಪಡೆದಿದ್ದೇನೆ ಎಂಬುದಾಗಿ ಅಹಂಕಾರದಿಂದ ಮೆರೆಯುತ್ತಾ ಇದ್ದೀಯ. ಹೌದೌದು. ನಿನ್ನ ಹೆಂಡತಿಯು ತಾನು ಮಹಾನ್ ಪತಿವ್ರತೆ ಎನ್ನುವಂತಹ ಅಹಂಕಾರದಿಂದ ಮೆರೆಯುತ್ತಾ ಇದ್ದಳು. ಒಂದು ಮಾತನ್ನು ಹೇಳುತ್ತೇನೆ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರು ನಿನಗೆ ಗೌರವ ಕೊಡುತ್ತಾರೆ ಎಂಬುದಾಗಿ ನೀವು ಭ್ರಮೆಯಲ್ಲಿ ಇದ್ದೆ. ದೇವರ ಮುಂದೆ ಜ್ಯೋತಿಯನ್ನು ಹೊತ್ತಿ ಉರಿಸುತ್ತಾರೆ, ಆದರೆ ಮಾಡಿಗೆ ಬಿದ್ದಂತಹ ಬೆಂಕಿಯನ್ನು ಆರಿಸುತ್ತಾರೆ. ಕಾರಣ, ಮಾಡಿಗೆ ಬಿದ್ದಂಥ ಬೆಂಕಿ ಅದು ಭಯದ ಸಂಕೇತವಾದರೆ ದೇವರ ಮುಂದೆ ಹೊತ್ತಿ ಉರಿಸಿದಂತಹ ಆ ಬೆಂಕಿ ಜ್ಯೋತಿ ಭಕ್ತಿಯ ಸಂಕೇತ. ಹೌದು. ಯಾವುದು ಭಕ್ತಿಯಿಂದ ಪಡೆದಂತಹ ಗೌರವ ಇದೆಯಲ್ಲ, ಅದು ನಿತ್ಯ, ಅದೇ ಸತ್ಯ, ಅದೇ ಶಾಶ್ವತವಾಗಿರುತ್ತದೆ. ಆದರೆ ಭಯದಿಂದ ಪಡೆದಂತಹ ಗೌರವವು ಅದು ಮಿಥ್ಯ. ಕೆಲವು ಕಾಲದ ನಂತರ ಯಾರು ನಿನಗೆ ಗೌರವವನ್ನು ಕೊಡುತ್ತಾ ಇದ್ದರೋ ಅವರೇ ನಿನ್ನನ್ನು ಮೆಟ್ಟಿ ನಿಲ್ಲುವುದಕ್ಕೆ ಮುಂದಾಗುತ್ತಾರೆ. ಮಹೋಗ್ರ, ನಾನು ನಿನ್ನಲ್ಲಿ ಬೇಡಿದ್ದು ಭಿಕ್ಷೆ. ಯಾವ ಭಿಕ್ಷೆಯಾಗಿತ್ತು? ನಿನ್ನಲ್ಲಿ ಅಡಕವಾಗಿರುವಂಥ ಷಡ್ವರ್ಗಗಳ ಭಿಕ್ಷೆಯನ್ನು ನಾನು ಕೇಳಿದೆ. ನೀನು ಅದನ್ನು ಅರ್ಥವಿಸಿಕೊಳ್ಳದೆ ನನ್ನ ಮುಂದೆ ಹೋರಾಟಕ್ಕೆ ಮುಂದಾದೆ, ನನ್ನೊಡನೆ ಸಿಟ್ಟನ್ನು ಮಾಡಿದೆ ನೀನು. ಹೌದು. ನಿನ್ನ ಹೆಂಡತಿ ನನ್ನ ಜೊತೆಗೂಡಿ ಬಂದಳು ಎನ್ನುವಂಥ ಕಾರಣಕ್ಕಾಗಿ ಮಾರಣ ಅಧ್ವರವನ್ನು ನೀ ಕೈಗೊಂಡೆ. ಅದರ ಮೂಲಕ ಸೃಷ್ಟಿಸಿದ್ದು ಯಾರನ್ನ? ನೀನು ಗಜಾಸುರ, ವ್ಯಾಘ್ರಾಸುರನನ್ನು ಸೃಷ್ಟಿಸಿದೆ. ಗಜಾಸುರ ಅಂದರೆ ಯಾರು? ಅವನು ಮದದ ಸಂಕೇತ. ಅದು ನಿನ್ನ ಮನದ ಪ್ರತೀಕಗಳಾಗಿದ್ದವು ಗಜಾಸುರ ಮತ್ತು ವ್ಯಾಘ್ರಾಸುರರು. ಮದದ ಪ್ರತೀಕವಾದಂತಹ ಗಜಾಸುರನನ್ನ, ಕ್ರೌರ್ಯದ ಪ್ರತೀಕವಾದಂತಹ ವ್ಯಾಘ್ರಾಸುರನನ್ನು ಸೃಷ್ಟಿಸಿ ನನ್ನೊಡನೆ ಹೋರಾಟ ಮಾಡುವುದಕ್ಕೆ ನೀನು ಕಳುಹಿಕೊಟ್ಟೆ. ನಾನು ಇರುವರನ್ನು ಕೊಂದು ಕಳೆದೆ. ತನ್ಮೂಲಕವಾಗಿ ನಿನ್ನ ಮನದಲ್ಲಿ ಮನೆ ಮಾಡಿರುವಂತಹ ಅಹಂಕಾರವನ್ನ, ಕ್ರೋಧವನ್ನ, ಮದವನ್ನ ನಾನು ಮರ್ದಿಸಿದ್ದೆ. ಪ್ರಭು, ಪರಮೇಶ್ವರ,
ಕುಮುದೆ, ನಾನಾ ಬಗೆಯಲ್ಲಿ ಹಾ. ನನ್ನ ಅಂತರಂಗದಲ್ಲಿರುವಂತಹ ಅಹಮ್ಮನ್ನ ಹೊರತರಬೇಕು ಎನ್ನುವ ಉದ್ದೇಶಕ್ಕಾಗಿ ಪ್ರಶ್ನಿಸಿದ್ರಿ, ಬೇಡಿದ್ರಿ, ಕಾಡಿದ್ರಿ. ನಿಮ್ಮ ಅರಿವಾಗದೆ ಪರಮೇಶ್ವರನ ಎದುರು ನಿಂತದ್ದು ನನಗೆ ಅರಿವಾಗದೆ ನನ್ನದೇ ಆದಂತಹ ಪರಮಪತಿವ್ರತಿ ಎನ್ನುವ ಸೊಕ್ಕಿನಿಂದ ಮೆರೆದಾಡಿದೆ, ಕೂಗಾಡಿದೆ. ಚಿತ್ತಭ್ರಮಣೆಯಿಂದ ನಾನು ನಿಮ್ಮನ್ನೇ ಮೋಹಿಸಿ ಬಿಟ್ಟೆ. ಒಬ್ಬ ಹೆಣ್ಣಾದವಳು ಪರಮಾತ್ಮನನ್ನು ಮೋಹಿಸ್ತಾಳಂತಾದ್ರೆ ಅವಳೆಂತ ದುಷ್ಟ ಹೆಣ್ಣು. ಆ ನನಯಲ್ಲಿ ನಾನು ಮಹಾಪರಾಧ ಮಾಡಿದೆ. ಆಗಾಗ ನೀವು ಸೂಚನೆ ಕೊಟ್ರಿ, ಸೂರ್ಯ ಚಂದ್ರರನ್ನ ಉದಾಹರಣೆ ಕೊಟ್ಟು ನನಗೆ ನೀವು ಮಾತುಗಳನ್ನು ಮುಂದುವರಿಸಿದ್ರಿ. ಸೂರ್ಯಚಂದ್ರರನ್ನು ನಾನು ನಿಕೃಷ್ಟವಾಗಿ ಕಂಡೆ. ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ನಿಮ್ಮ ಪದಕಮಲಕ್ಕೆ ನನ್ನನ್ನು ಒಪ್ಪಿಸಿಕೊಳ್ಳಬೇಕು ಪ್ರಭು, ಒಪ್ಪಿಸಿಕೊಳ್ಳಬೇಕು. ಕುಮುದೆ, ದೇವ, ನೀನು ಮಾಡಿದ್ರಲ್ಲಿ ಅಪರಾಧ ಏನೂ ಇಲ್ಲ. ಹಾ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಾತ್ಮವು ಪರಮಾತ್ಮನಿಂದ ಸಿಡಿದ ಅಂಶಗಳೇ ಆಗಿರ್ತವೆ. ಹೌದು. ಪರಮಾತ್ಮನನ್ನು ಕಂಡಾಗ ಜೀವಾತ್ಮವು ಅದರತ್ತ ಆಕರ್ಷಿತವಾಗುವುದರಲ್ಲಿ ಸಹಜ ತಾನೆ. ಹೌದು. ನಿನ್ನದು ಅಪರಾಧ ಇಲ್ಲ. ಹಾ. ನೀನು ಆಡಿದಂತಹ ಒಂದೊಂದು ಮಾತುಗಳು ಸಹ ಹಾ. ಅತ್ಯಂತ ಅದ್ಭುತವಾಗಿದ್ದು, ಬಿಂದುವು ಸಿಂಧುವಿನಲ್ಲಿ ಸೇರುವಂತೆ, ವ್ಯಷ್ಟಿಯು ಸಮಷ್ಟಿಯಲ್ಲಿ ಐಕ್ಯವಾಗುವ ಹಾಗೆ, ಹಾ. ನದಿಯು ಸಮುದ್ರದಲ್ಲಿ ಲೀನವಾಗುವ ಹಾಗೆ ನಾನು ನಿಮ್ಮಲ್ಲಿ ಲೀನವಾಗುತ್ತೇನೆ ಎಂಬುದಾಗಿ ಆಡಿದೆ. ಹೌದು. ಆ ಮಾತುಗಳು ಹಾ. ಜೀವಾತ್ಮ ಒಂದು ಪರಮಾತ್ಮನಲ್ಲಿ ಐಕ್ಯವಾಗುವಾಗ ಮಾಡಿದಂತಹ ಮಾತುಗಳೇ ವಿನಃ ಸರಿ. ಅದರಲ್ಲಿ ದೋಷವನ್ನು ಹುಡುಕುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯವರೆಗೆ ಹಾ. ನೀವು ಅಹಂಕಾರದಿಂದ ಮೆರೆಯುತ್ತಾ ಇದ್ದೀರಿ. ಇನ್ನು ಮುಂದೆ ಲೋಕದ ಕಲ್ಯಾಣಕ್ಕಾಗಿ ನಿಮ್ಮ ತಪಶಕ್ತಿಯನ್ನು, ನಿಮ್ಮ ಪತಿವ್ರತ ಧರ್ಮವನ್ನ ಉಪಯೋಗಿಸಿ ನಿಮಗೆ ಒಳಿತಾಗ. ನಮೋ ನಮೋ.